ಇರಾನ್ ಮೇಲೆ ಯುದ್ಧ ಸಾರಿದ ಇಸ್ರೇಲ್ ಟೆಹರಾನ್ನಲ್ಲಿರುವ 30 ಸ್ಥಳಗಳನ್ನು ಗುರಿಯಾಗಿಸಿ ದಾಳಿ. ಇರಾನ್ ಪರಮಾಣು ಶಕ್ತಿಯಾಗೋಕೆ ಬಿಡೋದಿಲ್ಲ. ಇರಾನ್ ಮೇಲಿನ ದಾಳಿ ಖಚಿತಪಡಿಸಿದ ಟ್ರಂಪ್. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಸಿಡಿದ ಇರಾನ್. ಅಮೆರಿಕ ವಿರುದ್ಧ ಪ್ರತೀಕಾರ, ಸೇನಾ ನೆಲೆಗಳ ಮೇಲೆ ದಾಳಿ. ಇಸ್ರೇಲ್ ಮೇಲೂ 400 ಮಿಸೈಲ್ಗಳ ದಾಳಿ ಮಾಡಿದ ಇಸ್ರೇಲ್. ಅಫ್ಘಾನಿಸ್ತಾನ ಪಾಕಿಸ್ತಾನ ಮಧ್ಯೆಯೂ ಯುದ್ಧ. ಪಾಕ್ ಪ್ರಧಾನಿ ಸೇನಾಧಿಕಾರಿ ಶ್ರೇಷ್ಠ ನಾಯಕರು ಎಂದ ಟ್ರಂಪ್. ಮಾರ್ಚ್ 3ರಂದು ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣ. ಭಾರತದಲ್ಲಿ ಗ್ರಹಣ ಗೋಚರ ಆಗುತ್ತಾ ಇಲ್ವಾ? ಗ್ರಹಣದ ಬಗ್ಗೆ ವಿಜ್ಞಾನಿಗಳು, ವಿದ್ವಾಂಸರು ಹೇಳೋದೇನು? ಇದೆಲ್ಲದರ ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಅಮೆರಿಕ ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ಆಪರೇಷನ್ ಸಿಂಹಗರ್ಜನೆ ಶುರು ಮಾಡಿವೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಗುರುವಾರ ಜಿನಿವಾದಲ್ಲಿ ಅಮೆರಿಕ ಇರಾನ್ ನಡುವೆ ಮಾತುಕತೆ ವಿಫಲವಾದ ಬೆನ್ನಲ್ಲೇ ದಾಳಿ ನಡೆದಿದೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ 30 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು 50 ಕ್ಷಿಪಣಿಗಳ ಮೂಲಕ ದಾಳಿ ನಡೆದಿದೆ. ಇಸ್ರೇಲ್ ಕ್ಷಿಪಣಿ ದಾಳಿಗೆ ಇರಾನ್ ಸೇನಾ ಮುಖ್ಯಸ್ಥ ಮೃತಪಟ್ಟಿದ್ದಾರೆ ಅಂತ ಇಸ್ರೇಲ್ ಸೇನಾ ಮೂಲಗಳು ಹೇಳಿವೆ. ಟೆಹರಾನ್ ಮಾತ್ರವಲ್ಲದೆ ಕೋಮ್ ನಗರದ ಮಿಲಿಟರಿ ನೆಲೆಗಳು ಹಾಗೂ ಇಸ್ಫಹಾನ್ನಲ್ಲಿ ಇಸ್ರೇಲಿ ವೈಮಾನಿಕ ದಾಳಿಗಳು ನಡೆದಿವೆ. ಇರಾನ್ ಸಂಸತ್ತು ಕಟ್ಟಡವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ಇದಲ್ಲದೆ ಇಲಾಮ್ ನಗರವು ದಾಳಿಗೆ ಒಳಗಾಗಿದೆ. ಇನ್ನು ಮತ್ತೊಂದು ಕಡೆ ಇಸ್ರೇಲ್ ಕ್ಷಿಪಣಿಗಳ ಗುರಿ ಇರಾನ್ ಸರ್ವಾಧಿಕಾರಿ ಆಯತುಲ್ಲಾ ಅಲಿ ಖಮೇನಿ ಆಗಿದ್ದರು ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಇದರ ಜೊತೆಗೆ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಮತ್ತು ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ ಸುರಕ್ಷಿತವಾಗಿದ್ದಾರೆ ಅಂತ ಇರಾನ್ ಅಧಿಕಾರಿಯೊಬ್ಬರು ದೃಢಪಡಿಸಿದ್ದಾರೆ. ಇರಾನ್ ಮೇಲಿನ ದಾಳಿಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಚಿತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಶಕ್ತಿಯಾಗಲು ಬಿಡೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ ಬಳಿಕ ಮಾತನಾಡಿದ ಟ್ರಂಪ್, ಅಮೆರಿಕ ಸೇನೆಯು ಕೆಲವು ಸಮಯದ ಹಿಂದೆ ಇರಾನ್ನಲ್ಲಿ ದೊಡ್ಡ ಪ್ರಮಾಣದ ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತ್ತು. ಇರಾನ್ ಆಡಳಿತದಿಂದ ಉಂಟಾಗುವ ಬೆದರಿಕೆಗಳನ್ನು ನಿವಾರಿಸುವ ಮೂಲಕ ಅಮೆರಿಕದ ಜನರನ್ನ ರಕ್ಷಿಸುವುದು ನಮ್ಮ ಉದ್ದೇಶವಾಗಿದೆ. ಇರಾನ್ ಕ್ರೂರ ಮತ್ತು ಅತ್ಯಂತ ನಿರ್ದಯ ಜನರ ಗುಂಪು. ಅದರ ಅಪಾಯಕಾರಿ ಚಟುವಟಿಕೆಗಳು ಯುನೈಟೆಡ್ ಸ್ಟೇಟ್ಸ್, ನಮ್ಮ ಪಡೆಗಳು, ವಿದೇಶದಲ್ಲಿರುವ ನಮ್ಮ ಮಿಲಿಟರಿ ನೆಲೆಗಳು ಮತ್ತು ಪ್ರಪಂಚದಾದ್ಯಂತ ನಮ್ಮ ಮಿತ್ರ ರಾಷ್ಟ್ರಗಳಿಗೆ ನೆರವಾಗಿ ಬೆದರಿಕೆ ಹಾಕುತ್ತವೆ ಎಂದಿದ್ದಾರೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಸಿಡಿದ ಇರಾನ್ ಅಮೆರಿಕ ವಿರುದ್ಧ ಪ್ರತೀಕಾರಕ್ಕೆ ಮುಂದಾಗಿದೆ. ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಬಹ್ರೇನ್, ಕತಾರ್, ಕುವೈತ್, ಜೋರ್ಡಾನ್, ಯುಎಇನಲ್ಲಿ ಇರುವ ಯುಎಸ್ ನೆಲೆಗಳ ಮೇಲೆ ಇರಾನ್ ಬಾಂಬ್, ಮಿಸೈಲ್ ಮೂಲಕ ಅಟ್ಯಾಕ್ ಮಾಡಿದೆ. ಈ ನಡುವೆ ಇರಾನ್ ಮೇಲೆ ಇಸ್ರೇಲ್, ಅಮೆರಿಕ ಏರ್ ಸ್ಟ್ರೈಕ್ ಮಾಡಿವೆ. ಪ್ರತೀಕಾರದ ದಾಳಿ ಆರಂಭಿಸಿದ ಇರಾನ್ ಪಡೆಗಳು ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ದಾಳಿ ಮಾಡಿವೆ. ಇಸ್ರೇಲ್ ಮೇಲೆ ಇರಾನ್ 400 ಮಿಸೈಲ್ ಬಿಟ್ಟಿದೆ. ಇಸ್ರೇಲ್ ಹಲವು ನಗರಗಳ ಮೇಲೆ ದಾಳಿ ಮಾಡಿದೆ. ಇಸ್ರೇಲ್ನ ಹರ್ಜೈಲಿಯಾ ನಗರದಲ್ಲಿ ಡ್ರೋನ್ ದಾಳಿಯಾಗಿದೆ. ಹರ್ಜೈಲಿಯಾ ನಗರದಲ್ಲಿ ಭಾರೀ ಸೈರನ್ ಸದ್ದುಗಳು ಕೇಳಿದ್ದು ಮನೆಯಿಂದ ಯಾರೂ ಹೊರಗೆ ಬಾರದಂತೆ ಸೂಚನೆ ನೀಡಲಾಗಿದೆ. ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಇಸ್ರೇಲ್ನಲ್ಲಿ ಕನ್ನಡಿಗರು ಸಿಲುಕಿದ್ದು ಇರಾನ್ ದಾಳಿ ಬಗ್ಗೆ ವಿವರಿಸಿದ್ದಾರೆ. ಇದು ಲಾಂಗ್ ಟರ್ಮ್ ನಂತರ ಸೈರನ್ ಆಯ್ತಲ್ವಾ, ನಮ್ಗೆ ಬಂದಿರ್ಲಿಲ್ಲ ಅಲರ್ಟ್ ಅಂತ. ಮತ್ತೆ ಸೆಕೆಂಡ್ ಟೈಮ್ ಸೈರನ್ ಆದಾಗ 2 minutes ಬಿಫೋರ್ ನಮ್ಗೆ ಅಲರ್ಟ್ ಅಂತ ಬಂತು. ಇವಾಗ ನೆಟ್ವರ್ಕ್ ಎಲ್ಲ ಕರೆಕ್ಟ್ ಮಾಡಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. 2 ನಿಮಿಷ ಆಯ್ತು, ನಾನ್ ಸ್ಟಾಪ್ ಸೈರನ್ ಇತ್ತು. ಮೆಸೇಜ್ ಅದೇ ಇಸ್ರೇಲ್ ಮತ್ತೆ USA ಟುಗೆದರ್ ಅಟ್ಯಾಕ್ ಮಾಡಿತ್ತು ಅಂತ. ಅಟ್ಯಾಕ್ ಆದಾಗ ನಮ್ಗೆ ಮೆಸೇಜ್ ಹಾಗೆ ಬಂದಿತ್ತು. ಇರಾನ್ ಮೇಲಿನ ದಾಳಿ ಬೆನ್ನಲ್ಲೇ ಇಸ್ರೇಲ್ ತನ್ನ ರಾಜಧಾನಿ ಟೆಲ್ ಅವೀವಾ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದೆ. ಇರಾನ್ ಯಾವುದೇ ಸಮಯದಲ್ಲಿ ದಾಳಿ ನಡೆಸುವ ಸಾಧ್ಯತೆ ಇರುವ ಕಾರಣ ಜನರು ಮನೆಯಿಂದ ಆಚೆ ಬರಬಾರದು, ಬಂಕರ್ ತಯಾರಿಯಲ್ಲಿ ಇಟ್ಕೊಳ್ಳಿ ಅಂತ ಸೂಚಿಸಲಾಗಿದೆ. ಇತ್ತ ಅಮೆರಿಕ ಇಸ್ರೇಲ್ನಿಂದ ವೈಮಾನಿಕ ದಾಳಿ ನಡೆಯುವ ಭೀತಿಯಲ್ಲಿರುವ ಇರಾನ್ ತನ್ನ ವಾಯು ಪ್ರದೇಶವನ್ನು ಮುಚ್ಚಿದೆ. ಮೊಬೈಲ್ ಸಿಗ್ನಲ್ಗಳನ್ನು ನಿರ್ಬಂಧಿಸಿದೆ. ಇರಾನ್ನಲ್ಲಿ ವಾಸಿಸುವ ಭಾರತೀಯ ನಾಗರಿಕರಿಗೆ ಭಾರತೀಯ ರಾಯಭಾರ ಕಚೇರಿ ತುರ್ತು ಸಲಹೆಯನ್ನು ನೀಡಿದೆ. ಎಲ್ಲಾ ಭಾರತೀಯರು ಅತ್ಯಂತ ಜಾಗರೂಕರಾಗಿ ಇರಬೇಕು, ಅನಗತ್ಯ ಪ್ರವಾಸಗಳನ್ನು ತಪ್ಪಿಸಬೇಕು ಮತ್ತು ಸಾಧ್ಯ ಷ್ಟು ಮನೆಯೊಳಗೆ ಇರಬೇಕು ಅಂತ ಒತ್ತಾಯಿಸಿವೆ. ಸುದ್ದಿಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ರಾಯಭಾರ ಕಚೇರಿಯಿಂದ ಮುಂದಿನ ಸೂಚನೆಗಳಿಗಾಗಿ ಕಾಯಬೇಕು ಅಂತ ಹೇಳಿದೆ. ತುರ್ತು ಸಹಾಯಕ್ಕಾಗಿ ರಾಯಭಾರ ಕಚೇರಿಯ ಸಂಪರ್ಕ ಸಂಖ್ಯೆಗಳನ್ನು ನೀಡಿದ್ದು ಅಗತ್ಯವಿದ್ದರೆ ತಕ್ಷಣ ಸಂಪರ್ಕಿಸುವಂತೆ ಸೂಚಿಸಿದೆ. ಅಫ್ಘಾನಿಸ್ತಾನ ಪಾಕಿಸ್ತಾನದ ಮಧ್ಯೆಯೂ ಯುದ್ಧ ನಡೆದಿದೆ. ಈ ಹೊತ್ತಲ್ಲೇ ಪಾಕಿಸ್ತಾನದ ಪ್ರಧಾನಿ ಮತ್ತು ಸೇನಾಧಿಕಾರಿ ಶ್ರೇಷ್ಠ ನಾಯಕರು, ನನಗೆ ಪಾಕ್ ಜೊತೆ ಒಳ್ಳೆ ಬಾಂಧವ್ಯವಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಪಾಕಿಸ್ತಾನ ಪಿಎಂ ಶಹಬಾಜ್ ಶರೀಫ್ ಹಾಗೂ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಇಬ್ಬರನ್ನ ನಾನು ಗೌರವಿಸ್ತೇನೆ ಅಂದಿದ್ದಾರೆ. ಪಾಕಿಸ್ತಾನ ಅಫ್ಘಾನಿಸ್ತಾನ ಸಂಘರ್ಷವನ್ನು ನಿಲ್ಲಿಸಲು ಮಧ್ಯಪ್ರವೇಶ ಮಾಡುವಿರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಟ್ರಂಪ್ ಈ ರೀತಿ ಉತ್ತರಿಸಿದ್ದಾರೆ. ಪಾಕಿಸ್ತಾನವು ತಾಲಿಬಾನ್ ನಿಯಂತ್ರಣದಲ್ಲಿರುವ ಕಾಬೂಲ್, ಕಂದಹಾರ್ ಮತ್ತು ಪಕ್ತಿಯಾ ನಗರಗಳನ್ನು ಗುರಾಯಿಸಿ ವಾಯು ದಾಳಿಗಳನ್ನು ನಡೆಸಿದೆ. ಗಡಿಯಾಚೆ ಆಶ್ರಯ ಪಡೆದಿದ್ದರೆಂದು ಆರೋಪಿಸಲಾದ ಉಗ್ರರ ವಿರುದ್ಧ ಮುಕ್ತ ಯುದ್ಧ ಎಂದು ಪಾಕಿಸ್ತಾನ ಪರಿಸ್ಥಿತಿಯನ್ನು ವಿವರಿಸಿದೆ. ಇದಕ್ಕೂ ಮುನ್ನ ಅಫ್ಘಾನ್ ಪಡೆಗಳು ಪಾಕಿಸ್ತಾನಕ್ಕೆ ಒಳನುಗ್ಗಿ ದಾಳಿ ನಡೆಸಿದ್ವು. ಪಾಕಿಸ್ತಾನವು 275 ತಾಲಿಬಾನುಗಳು, 12 ಸೈನಿಕರನ್ನ ಕೊಂದಿದ್ದೇವೆ ಅಂತ ಹೇಳಿದ್ರು. 55 ಪಾಕ್ ಯೋಧರನ್ನ ಕೊಂದಿದ್ದೇವೆ ಅಂತ ಅಫ್ಘಾನ್ ಹೇಳ್ತಿದೆ.
ಮಾರ್ಚ್ 3ರಂದು ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಹೋಳಿ ಹಬ್ಬದಂದೇ ಬಾನಂಗಳದಲ್ಲಿ ಕೆಂಬಣ್ಣದ ಚಂದಿರನ ವಿಸ್ಮಯ ಗೋಚರವಾಗಲಿದೆ. ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನವೇ ಗ್ರಹಣ ಸಂಭವಿಸಲಿದ್ದು ಭಾರತದಲ್ಲಿಯೂ ಕೂಡ ಗೋಚರವಾಗಲಿದೆ. ಜೊತೆಗೆ 25 ನಿಮಿಷದವರೆಗೂ ಕರ್ನಾಟಕದಲ್ಲಿಯೂ ಕೂಡ ಗ್ರಹಣ ಗೋಚರವಾಗಲಿದೆ. ಭಾರತದಲ್ಲಿ ಮಾರ್ಚ್ 3ರಂದು ಮಧ್ಯಾಹ್ನ 3:20ಕ್ಕೆ ಗ್ರಹಣ ಆರಂಭವಾಗಿ ಸಂಜೆ 6:47ಕ್ಕೆ ಮುಕ್ತಾಯವಾಗಲಿದೆ. ಒಟ್ಟು 25 ನಿಮಿಷಗಳ ಕಾಲ ಗ್ರಹಣ ಗೋಚರವಾಗುತ್ತೆ. ಸಂಜೆ 5:33ರಿಂದ ಗ್ರಹಣದ ಮಧ್ಯಕಾಲ ಇದ್ದು ಸಂಜೆ 6:47 ಗ್ರಹಣದ ಅಂತ್ಯಕಾಲವಾಗಿದೆ. ಬೆಳಗ್ಗೆಯಿಂದಲೇ ಗ್ರಹಣದ ಸೂತಕ ಆರಂಭವಾಗಲಿದೆ. ರಕ್ತಚಂದ್ರ ಗ್ರಹಣದ ಸಮಯದಲ್ಲಿ ಗ್ರಹಣದ ಮುನ್ನ ಮತ್ತು ಗ್ರಹಣದ ಮೋಕ್ಷದ ಬಳಿಕ ಮನೆಯನ್ನ ಮತ್ತು ದೇವರ ಕೋಣೆಗಳನ್ನು ಗಂಗಾಜಲದಿಂದ ಶುದ್ಧೀಕರಿಸಬೇಕು. ಚಂದ್ರಗ್ರಹಣದ ಸಮಯದಲ್ಲಿ ಧ್ಯಾನ, ಭಜನೆ ಮತ್ತು ಕೀರ್ತನೆಗಳನ್ನು ಮಾಡಬೇಕು. ಚಂದ್ರದೇವನಿಗೆ ಸಂಬಂಧಿಸಿದ ಮಂತ್ರಗಳನ್ನು, ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು. ಚಂದ್ರಗ್ರಹಣದ ಮೊದಲು ಮತ್ತು ನಂತರ ಸ್ನಾನ ಮಾಡಬೇಕು. ದೇವರ ವಿಗ್ರಹಗಳ ಮೇಲೆ ಗಂಗಾಜಲವನ್ನು ಸಿಂಪಡಿಸಿ ಗ್ರಹಣದ ಅವಧಿಯಲ್ಲಿ ದರ್ಬೆಯ ಬಂಧನದಲ್ಲಿಡಬೇಕು. ಆಹಾರ ಹಾಗೂ ಪಾನೀಯಗಳ ಮೇಲೆ ದರ್ಬೆ ಅಥವಾ ತುಳಸಿಯನ್ನು ಹಾಕಿಟ್ರೆ ಉತ್ತಮ ಅಂಥೇಳಿ ಜ್ಯೋತಿಷಿಗಳು ಸಲಹೆ ಕೊಟ್ಟಿದ್ದಾರೆ. ಗ್ರಸ್ತೋದಯ ಚಂದ್ರಗ್ರಹಣವು ಕೂಡ ಅತ್ಯಂತ ದೀರ್ಘಾವಧಿಯ ಚಂದ್ರಗ್ರಹಣವೇ. ಅತಿ ಚಿಕ್ಕ ಸಮಯದಲ್ಲಿ ನಾವು ಗ್ರಹಣದ ಆಚರಣೆಯನ್ನು ಮಾಡಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ ಇದರ ಹೆಸರಲ್ಲೇ ಗೊತ್ತಾಗುತ್ತೆ, ಗ್ರಸ್ತ ಉದಯ ಅಂತ. ಗ್ರಸ್ತ ಉದಯ ಅಂದ್ರೆ ಚಂದ್ರ ಉದಯ ಆಗುವ ಪೂರ್ವದಲ್ಲಿಯೇನೆ ಚಂದ್ರಗ್ರಹಣ ಪ್ರಾರಂಭವಾಗಿರ್ತದೆ. ಆ ಸಂದರ್ಭದಲ್ಲಿ ಚಂದ್ರ ಉದಯ ಭಾರತದಲ್ಲಿ ಆಗಿರುವುದಿಲ್ಲ, ಚಂದ್ರ ಕಾಣಿಸ್ತಾ ಇರೋದಿಲ್ಲ, ಆದರೆ ಗ್ರಹಣ ಮಾತ್ರ ಚಂದ್ರನಿಗೆ ಹಿಡಿದಿರ್ತದೆ. ಮಾರ್ಚ್ 3ರಂದು ನಭೋಮಂಡಲದಲ್ಲಿ ಚಂದ್ರಗ್ರಹಣದ ಕೌತುಕ ಇರಲಿದೆ. ಭಾರತದಲ್ಲಿ ಕೆಂಪು ಚಂದ್ರ ಗೋಚರವಾಗಲಿದ್ದಾನೆ. ಇದು ಪೂರ್ಣ ಚಂದ್ರಗ್ರಹಣವಾಗಿದ್ದು ಚಂದ್ರ ರಕ್ತವರ್ಣದಲ್ಲಿ ಕಾಣಿಸಿಕೊಳ್ಳಲಿದ್ದಾನೆ. ಆದರೆ ಭಾರತೀಯರಿಗೆ ನಿರಾಸೆ ಆಗಲಿದೆ, ಯಾಕೆಂದ್ರೆ ಭಾರತಕ್ಕೆ ಪೂರ್ಣ ಪ್ರಮಾಣದ ಗ್ರಹಣ ಗೋಚರವಾಗುವುದಿಲ್ಲ. ಭಾರತದ ಬಹುತೇಕ ಭಾಗಗಳಲ್ಲಿ ಸಂಪೂರ್ಣ ಚಂದ್ರಗ್ರಹಣದ ವೀಕ್ಷಣೆಗೆ ಅವಕಾಶ ಇರುವುದಿಲ್ಲ. ಭಾರತದ ಈಶಾನ್ಯ ಭಾಗದಲ್ಲಿ ಮಾತ್ರ ಅಲ್ಪ ಕಾಲ ಚಂದ್ರ ಕಾಣಿಸಿಕೊಳ್ಳಲಿದ್ದಾನೆ. ಕರ್ನಾಟಕ, ಅದರಲ್ಲೂ ಬೆಂಗಳೂರಿನ ಮೇಲೆ ಚಂದ್ರ ಉದಯಿಸಿದಾಗ ಗ್ರಹಣ ಮುಗಿದು ಹೋಗಿರುತ್ತೆ. ಹೀಗಾಗಿ ಗ್ರಹಣ ಕಾಣೋದಿಲ್ಲ ಅಂತ ಹೇಳಿ ನೆಹರು ತಾರಾಲಯದ ನಿರ್ದೇಶಕ ಸುಂದರ್ ಹೇಳಿದ್ದಾರೆ. ಒಂದು ಭಾರತೀಯರಿಗೆ ಕೆಲಮಟ್ಟಿಗೆ ಇದು ನಿರಾಸೆ ತರುವಂಥದ್ದು. ಯಾಕಂದರೆ ಈ ಕರ್ನಾಟಕ ಹಾಗೂ ಬೆಂಗಳೂರಿನಲ್ಲಂತೂ ಅದು ಕಾಣೋದಿಲ್ಲ. ಸಂಪೂರ್ಣ ಚಂದ್ರಗ್ರಹಣ ಭಾರತಕ್ಕೆ ಗೋಚರವಾಗೋದಿಲ್ಲ. ಭಾರತದ ಬಹುತೇಕ ಭಾಗಗಳು ಸಂಪೂರ್ಣ ಚಂದ್ರಗ್ರಹಣವನ್ನು ವೀಕ್ಷಿಸುವಂತಹ ಒಂದು ಅವಕಾಶನ ಹೊಂದಿರಲ್ಲ. ಭಾರತದ ಈಶಾನ್ಯ ಭಾಗದಲ್ಲಿ ಮಾತ್ರ ಈ ಸಂಪೂರ್ಣ ಚಂದ್ರಗ್ರಹಣ ಅಂದರೆ ಬ್ಲಡ್ ಮೂನ್ ಅಂತ ಏನು ಹೇಳ್ತೀವಲ್ಲ, ರಕ್ತವರ್ಣದ ಚಂದ್ರ ಕೆಲಮಟ್ಟಿಗೆ ಅಲ್ಪ ಕಾಲ ಕಾಣಿಸ್ತಾನೆ. ದೇವಸ್ಥಾನಗಳಿಗೂ ಚಂದ್ರಗ್ರಹಣದ ಬಿಸಿ ತಟ್ಟಿದೆ. ದೇವಸ್ಥಾನಗಳಲ್ಲಿ ದರ್ಶನದ ಸಮಯ ಬದಲಾವಣೆಯಾಗಿದೆ. ಗ್ರಹಣದ ದಿನ ಕಾಡುಮಲ್ಲೇಶ್ವರ ದೇವಸ್ಥಾನ ಬಂದ್ ಆಗಲಿದೆ. ಗವಿಗಂಗಾಧರ, ಬನಶಂಕರಿ ದೇವಸ್ಥಾನಗಳು ಕೂಡ ಬಂದಿರಲಿದೆ. ಮಂಗಳವಾರ ಮಧ್ಯಾಹ್ನ 12ರಿಂದ ಸಂಜೆ 7 ಗಂಟೆಯವರೆಗೂ ಬಂದ್ ಮಾಡಲಾಗುತ್ತೆ. ಗ್ರಹಣದ ದಿನ ಬಂಡಿ ಮಹಾಕಾಳಿ ದೇವಸ್ಥಾನ ಓಪನ್ ಇರಲಿದೆ. ದೇವಸ್ಥಾನದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರ ಶಾಂತಿ ಹೋಮ ನಡೆಯಲಿದೆ. ಗ್ರಹಣದ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಕೂಡ ಬಂದ್ ಆಗಿರುತ್ತೆ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿ ಅರ್ಚಕರು ಅನುಷ್ಠಾನ ಪೂಜೆ ಮಾಡಲಿದ್ದಾರೆ. ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇಗುಲ, ಬೇಲೂರು ಚನ್ನಕೇಶವ ಸ್ವಾಮಿ ದೇವಸ್ಥಾನ, ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲ ಕೂಡ ಬಂದಿರಲಿದೆ. ಮೈಸೂರಿನ ಚಾಮುಂಡೇಶ್ವರಿ ದೇಗುಲ, ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಬಂದಿರಲಿದೆ. ಆದರೆ ಮಂತ್ರಾಲಯದಲ್ಲಿ ಗುರುರಾಯರ ಬೃಂದಾವನದ ದರ್ಶನಕ್ಕೆ ಯಾವುದೇ ಅಡ್ಡಿ ಇಲ್ಲ. ಎಂದಿನಂತೆ ಗ್ರಹಣ ವೇಳೆಯಲ್ಲಿಯೂ ಕೂಡ ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ಗ್ರಹಣದ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಬಳಿಕ ತೀರ್ಥ ಪ್ರಸಾದ ಇರೋದಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ ನಡುವೆ ಹಣೆ ಬರಹದಲ್ಲಿ ಇದ್ರೆ ನಮ್ಮಣ್ಣ ಸಿಎಂ ಆಗ್ತಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಸುರೇಶ್, ಹಣೆ ಬರಹದಲ್ಲಿದ್ರೆ ನಮ್ಮಣ್ಣ ಸಿಎಂ ಆಗ್ತಾರೆ, ಹಣೆ ಬರಹ ಇಲ್ಲ ಅಂದ್ರೆ ಸಿಎಂ ಆಗಲ್ಲ ಅಂದಿದ್ದಾರೆ. ಇದು ರಾಜಕಾರಣ. ಶಸ್ತ್ರ ಅಸ್ತ್ರ ಯಾವುದೂ ಬೇಡ, ಶಸ್ತ್ರ ಇದ್ರೆ ಅಲ್ವಾ ತ್ಯಾಗ ಮಾಡೋದು, ಎಲ್ಲದಕ್ಕೂ ತಾಳ್ಮೆಯಿಂದ ಇರಬೇಕು ಅಂದಿದ್ದಾರೆ. ಇತ್ತ ಸಿಎಂ ಕುರ್ಚಿ ಗೊಂದಲದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಮಾಜಿ ಸಚಿವ ಕೆಎನ್ ರಾಜಣ್ಣ, ಕಾಂಗ್ರೆಸ್ನಲ್ಲಿ ಗೊಂದಲ ಇದ್ದೇ ಇದೆ, ಇಲ್ಲ ಅಂತ ಹೇಳಿದವರು ಯಾರು? ಗೊಂದಲ ನಿವಾರಣೆಗೆ ಹೈಕಮಾಂಡ್ ಹೇಳಿದೀವಿ, ಹೈಕಮಾಂಡ್ ಏನ್ ಮಾಡ್ತಾರೋ ಮಾಡ್ಲಿ ಬಿಡಿ ಅಂತ ಅಂದಿದ್ದಾರೆ. ಎಲ್ಲದ ತಾಳ್ಮೆ ಇರಲಿ. ಶಸ್ತ್ರ ಇದ್ರೆ ತಾನೇ ತ್ಯಾಗ ಮಾಡಕ್ಕೆ, ಶಸ್ತ್ರನೇ ಇಲ್ವಲ್ಲ. ನಾನು ಹೇಳಿದ್ದೀನಲ್ರಿ, ನಮ್ಮಣ್ಣ ಹಣೆ ಬರ ಇದ್ರೆ ಆಗ್ತಾರೆ, ನಮ್ಮಣ್ಣ ಹಣೆ ಬರ ಇಲ್ಲ ಅಂತ ಅಂದ್ರೆ ಯಾರೇನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ರಾಜಕಾರಣ. ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರ ಬೇಕಾಗಿಲ್ಲ. ಗೊಂದಲ ಇದ್ದೇ ಇದೆ, ಇಲ್ಲ ಅಂತ ಯಾರು ಹೇಳಿದವರು? ನಾವು ಈ ಗೊಂದಲ ನಿವಾರಣೆ ಮಾಡಿ ಅಂತಾನೆ ಹೈಕಮಾಂಡ್ ಅವ್ರಿಗೆ ಹೇಳಿ ಬಂದಿದ್ದೀವಿ. ಅವ್ರು ಏನ್ ಮಾಡ್ತಾರೆ ಮಾಡ್ಲಿ, ಅದು ಅವ್ರಿಗೆ ಬಿಟ್ಟಿದ್ದು. ಯಾಕಂದ್ರೆ ಬುದ್ಧಿವಂತರು ಅಲ್ಲಿರುವಾಗ ಅವರು ಒಳ್ಳೆ ತೀರ್ಮಾನ ಮಾಡ್ತಾರೆ ಅಂತ ನಂಬಿಕೆ ಇದೆ. ರಾಜ್ಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವ ದ್ವಿತೀಯ ಪಿಯುಸಿ ಪರೀಕ್ಷೆ 1 ಇವತ್ತಿನಿಂದ ಶುರುವಾಗಿದೆ. ಈ ಬಾರಿ 7,10,363 ವಿದ್ಯಾರ್ಥಿಗಳು ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ರು. ಮಾರ್ಚ್ 17ರವರೆಗೂ ಕೂಡ ಪರೀಕ್ಷೆ ನಡೆಯುತ್ತೆ. ರಾಜ್ಯದಾದ್ಯಂತ 1,217 ಕೇಂದ್ರಗಳನ್ನು ಗುರುತಿಸಲಾಗಿದೆ. ಅಕ್ರಮ ಗೊಂದಲಗಳಿಗೆ ಅವಕಾಶವಾಗದೆ ಸುಸೂತ್ರವಾಗಿ ಪರೀಕ್ಷೆ ನಡೆಸುವುದಕ್ಕೆ ಇಲಾಖೆ ಪೂರ್ವ ಸಿದ್ಧತೆ ಹಾಗೂ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಮೊದಲ ದಿನವಾದ ಇವತ್ತು ಕನ್ನಡ ಮತ್ತು ಅರಬಿಕ್ ವಿಷಯಗಳ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಕೂಡ ಪರೀಕ್ಷೆ ನಡೆದಿದೆ.
ಇನ್ನು ಸೆಕೆಂಡ್ PUC ಪರೀಕ್ಷೆ ಬರೀತಾ ಇರುವ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಎಂ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಸಂದೇಶವನ್ನು ಹಂಚಿಕೊಳ್ಳುವ ಮೂಲಕ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೀರಿ, ಉತ್ತಮ ಅಂಕಗಳ ಜೊತೆಗೆ ಉಜ್ವಲ ಭವಿಷ್ಯವನ್ನು ಕೂಡ ನಿಮ್ಮದಾಗಿಸಿಕೊಳ್ಳಿ ಅಂತ ಹಾರೈಸಿದ್ದಾರೆ. ಈ ನಡುವೆ PU ಪರೀಕ್ಷೆಗೆ ಹೊರಟಿದ್ದ ವಿದ್ಯಾರ್ಥಿನಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿರುವ ಘಟನೆ ಚಿಕ್ಕೋಡಿ ತಾಲೂಕಿನ ಬೊಂಬಲವಾಡ ಗ್ರಾಮದಲ್ಲಿ ನಡೆದಿದೆ. ಮನೆಯಿಂದ ಪರೀಕ್ಷೆಗೆ ಹೊರಟಿದ್ದಂತಹ ಭೂಮಿಕಾ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇಂದು ರಾಜ್ಯಾದ್ಯಂತ PU ಪರೀಕ್ಷೆ ಆರಂಭ ಆಗಿದೆ. ಆದರೆ ಹಾವೇರಿಯಲ್ಲಿ ಶುಲ್ಕ ಕಟ್ಟಿಲ್ಲ ಅಂತ ವಿದ್ಯಾರ್ಥಿನಿಗೆ ಹಾಲ್ ಟಿಕೆಟ್ ಕೊಡದೆ ವಿದ್ಯಾರ್ಥಿನಿಯನ್ನ ಪರೀಕ್ಷಾ ಕೊಠಡಿ ಮುಂದೆ ಕೆಲ ಕಾಲ ನಿಲ್ಲಿಸಿದ ಘಟನೆ ನಡೆದಿದೆ. ರಾಣೆಬೆನ್ನೂರಿನ ಪಟ್ಟಣದ BAGSS ಕಾಲೇಜಿನಲ್ಲಿ ಅಮಾನವೀಯ ಘಟನೆ ಆಗಿದೆ. 30,000 ಕೊಟ್ಟಿಲ್ಲ ಅಂತ ದ್ವಿತೀಯ PUC ವಿಜ್ಞಾನ ವಿಭಾಗದ ಸಾರಾ ಜೊಸಿಕಾ ಎಂಬ ವಿದ್ಯಾರ್ಥಿನಿಯನ್ನ ಪರೀಕ್ಷೆ ಕೂರಿಸದೆ ಕೊಠಡಿ ಹೊರಗೆ ಕೆಲ ಕಾಲ ನಿಲ್ಲಿಸಲಾಗಿತ್ತು. ಇವತ್ತು ಕನ್ನಡ ಭಾಷೆ ವಿಷಯದ ಪರೀಕ್ಷೆ ಬರೆಯೋದಕ್ಕೆ ಬಂದಿರೋ ವಿದ್ಯಾರ್ಥಿನಿಯನ್ನ ಕಾಲೇಜಿನ ಮುಖ್ಯಸ್ಥೆ ಸುನೀತಾ B ತಡೆದಿದ್ದಾರೆ. ಈ ವೇಳೆ ಸಾಮಾಜಿಕ ಹೋರಾಟಗಾರ ಹನುಮಂತಪ್ಪ ಹಾಲ್ ಟಿಕೆಟ್ ನೀಡುವಂತೆ ಆಗ್ರಹಿಸಿದ್ರು. ವಿದ್ಯಾರ್ಥಿನಿ ಭವಿಷ್ಯ ಹಾಳು ಮಾಡ್ತಾ ಇದ್ದೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಪ್ರವೇಶ ಪತ್ರ ಕೊಡಿ ಅಂದಿದ್ದಕ್ಕೆ ವಿದ್ಯಾರ್ಥಿನಿ ಸಂಬಂಧಿಕ ಶಿವಪುತ್ರಪ್ಪ ಎಂಬುವರ ಬೈಕ್ ಮತ್ತು ಮೊಬೈಲ್ ತೆಗೆದುಕೊಂಡಿದ್ರು. ಕೊನೆಗೆ ಮೊಬೈಲ್ ಕೊಟ್ಟು ಬೈಕ್ ಅನ್ನ ಅಡಮಾನ ಇಟ್ಕೊಂಡು ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಎಚ್ಚೆತ್ತುಕೊಂಡ BO ಕಾಲೇಜಿಗೆ ಕಾರಣ ಕೇಳಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ.